ಕಂಡೀಷನ್ ಫುಲ್ ಹಾಳಾಗಿತ್ತು. ಅದಕ್ಕೆ ಇವತ್ತು ಸರ್ವಿಸಿಗೆ ಬಿಟ್ಟೆ. ಬ್ರೇಕ್ ಪ್ಯಾಡ್ ಹೋಗಿತ್ತು, ಚೈನ್ ಸ್ಪ್ಯಾಗೆಟ್ ಹೋಗಿತ್ತು, ಬ್ರೇಕ್ ಲೈನರ್ ಹೋಗಿತ್ತು. ಸೊ ಎಲ್ಲ ಹಾಕ್ಸೋಕ್ಕೇಳಿ ರೆಡಿ ಮಾಡೋಕ್ಕೆ ಕೊಟ್ಟಿದ್ದೀನಿ. ಇವತ್ತು ಸ್ಟ್ರೈಟ್ 10 hours ಝೊಮ್ಯಾಟೊ ಮಾಡ್ತೀನಿ, ನೋಡೋಣ ಎಷ್ಟು ಅರ್ನ್ ಮಾಡ್ಬೋದು. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಖತ್ತಾಯಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಿರೋ ಚಾಲೆಂಜು 24 hours ಝೊಮ್ಯಾಟೊದಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅಂತ. ವಿಡಿಯೋ ಎಂಡ್ವರೆಗೂ ಚೆನ್ನಾಗಿರ್ತದೆ ನೋಡಿ. ನಮ್ಮ ಝೋನ್ ಬಂದುಬಿಟ್ಟು ರಾಜಾಜಿನಗರ. ಅದಕ್ಕೆ ನಾವು ಇಲ್ಲಿ ರಾಮೇಶ್ವರಂ ಕೆಫೆ ಇದೆಲ್ಲ, ಅಲ್ಲೋಗಿ ಗಾಡಿ ಪಾರ್ಕ್ ಮಾಡ್ತೀವಿ. ಆರ್ಡ್ರಿಗೆ ವೆಯ್ಟ್ ಮಾಡೋಣ, ನೋಡೋಣ. ಸೊ ಫಸ್ಟ್ನೇ ಆರ್ಡ್ರು ಬಂತು, 24 rupees. ಸೊ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಹೋಗೋಣ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಸಿಕ್ಕಾಬಟ್ಟೆ ಬಿಸಿಲು ಗುರು. 4 ಗಂಟೆ ಆದಮೇಲೆ ಸ್ವಲ್ಪ ತಣ್ಣಗಿರುತ್ತೆ. ಸೊ ಬಂದ್ವಿ ಪಿಕಪ್ ಪಾಯಿಂಟ್ ಹತ್ರ, ಬ್ರಾಹ್ಮಣ್ ತಟ್ಟೆ ಇಡ್ಲಿ. ಆರ್ಡ್ರ್ ಪಿಕಪ್ ಮಾಡಾಯ್ತು, ಇವಾಗ ಹೋಗಿ ಡೆಲಿವರಿ ಮಾಡಿ ಬರೋಣ. ಸೊ ಡೆಲಿವರಿ ಮಾಡಾಯ್ತು, ಇವಾಗ ನೆಕ್ಸ್ಟ್ ಆರ್ಡ್ರು ಬಂತು ಅದು. ಸೊ ನಡೀರಿ ಪಿಕಪ್ ಮಾಡ್ಕೊಬರೋಣ ಆರ್ಡ್ರನ್ನ. ಇವಾಗ ತಾನೇ ಒಂದು ಆರ್ಡ್ರು ಕೊಟ್ವಿ PGಗೆ. ಬ್ರಾಹ್ಮಣ್ಸ್ ಕೆಫೆಯಿಂದ ಇಡ್ಲಿ ಬುಕ್ ಮಾಡಿದ್ರು. ಇಡ್ಲಿ ಕೊಟ್ಬಿಟ್ಟು ಇವಾಗ 2ನೇ ಆರ್ಡ್ರು ಪಿಕಪ್ ಮಾಡಕ್ ಹೋಗ್ತಾ ಇದ್ದೀವಿ. ಸೊ ಇವತ್ತು ಚಾಲೆಂಜ್ ಬಂದ್ಬಿಟ್ಟು 24 hours ಚಾಲೆಂಜು. ಸೊ ಸ್ವಿಗ್ಗಿಲಿ ಎಷ್ಟು ಮಾಡ್ಬೋದು ಅಂತ. ಲೊಕೇಶನ್ ಹತ್ರ ಬಂದೇ ಬಿಟ್ವಿ, ಸೆಕೆಂಡ್ ಆರ್ಡ್ರ್ ಪಿಕಪ್ ಪಾಯಿಂಟ್ ಹತ್ರ. ಇವಾಗ ಹೋಗಿ ಪಿಕಪ್ ಮಾಡ್ಬೇಕಷ್ಟು ಆರ್ಡ್ರನ್ನ. ಗುರು ಈಗ 2ನೇ ಆರ್ಡ್ರ್ ಕೊಡೋಕೆ ಹೋಗ್ತಿದೀವಿ, ಈಗ ಪಿಕಪ್ ಮಾಡ್ಬೇಕು ನಾವು. ಬನ್ನಿ. ಈ ಹೋಟೆಲ್ ಕೆಫೆಗಳಾದರೆ ಈಸಿಯಾಗಿ ಹುಡುಕ್ಬಿಡ್ಬೋದು, ಆದರೆ ಈ ಕ್ಲೌಡ್ ಕಿಚನ್ಗಳು ಸಿಕ್ಬಿಟ್ರೆ ಕಷ್ಟ ಹುಡ್ಕೋದು. ಯಾವುದೋ ಬಿಲ್ಡಿಂಗ್ ಸಂಧಿಗಳಲ್ಲೆಲ್ಲ ಮಾಡಿರ್ತಾರೆ, ಹುಡ್ಕೋದು ಕಷ್ಟ. ಇವರು ಕೇಕ್ ಕೊಟ್ಟವ್ರೆ, ಸೊ ಇದು ಹುಷಾರಾಗಿ ತಗೊಂಡೋಗ್ಬೇಕು. ಇವರು 2ನೇ ಆರ್ಡರ್ ಬಂದ್ಬಿಟ್ಟು 4.4 kilometer ಐತೆ. ಸೊ ನಾವಿವತ್ತು ಸ್ಪ್ಲೆಂಡರ್ ಬೈಕಲ್ಲಿ ಡೆಲಿವರಿ ಮಾಡ್ತಿದ್ದೀವಿ. ಸೊ ಸ್ವಿಗ್ಗಿ ಝೊಮ್ಯಾಟೊ ಏನಾದ್ರು ಮಾಡ್ಬೇಕಂದ್ರೆ ಈ ಬೈಕು ಬೆಸ್ಟ್. ಸೊ ಪಿಕಪ್ ಮಾಡೋಕ್ಕಿಂತ ಮುಂಚೆನೆ ಅವ್ರು ಮೆನ್ಷನ್ ಮಾಡಿದ್ರು, ಇದು ಕೇಕ್ ಆರ್ಡರು ಹುಷಾರಾಗಿ ತಗೊಂಡೋಗಿ ಅಂತ. ಸೊ ಅದು ನಮ್ಮ ಜವಾಬ್ದಾರಿ, ಹುಷಾರಾಗಿ ತಗೊಂಡೋಗೋದು. ಇಷ್ಟು ಬಿಸಿಲಿನಲ್ಲಿ ವೀಡಿಯೋ ಮಾಡ್ತಿದ್ದೀನಿ, ನೀವು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಲೇಬೇಕು. ನೋಡ್ಗುರು ಅಪಾರ್ಟ್ಮೆಂಟು ಏನ್ ಸಾಕಾಗೈತೆ. ಇದು ಓರಿಯನ್ ಮಾಲ್ ಆಪೋಸಿಟ್ ಐತೆ. ನೀವು ಲೈಫ್ ಪೂರ್ತಿ ಕೆಲಸ ಮಾಡಿದ್ರು ಇದ್ರಲ್ಲಿ ಒಂದು ಫ್ಲಾಟ್ ತಗೊಳಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬಿಸ್ನೆಸ್ ಮಾಡ್ಬೇಕು. ಬಿಸ್ನೆಸ್ ಮಾಡ್ಬೇಕಂದ್ರೆ ದುಡ್ಡು ಬೇಕು. ದುಡ್ಡು ಬೇಕು ಅಂದ್ರೆ ಫಸ್ಟ್ ಕೆಲಸ ಮಾಡ್ಬೇಕು. ಅದಕ್ಕೆ ನಾವು ಫಸ್ಟ್ ಕೆಲಸ ಮಾಡ್ತಿದೀವಿ, ಬಂದಿದ್ದ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತೀವಿ. ಬೆಂಗಳೂರಲ್ಲೇ ನನ್ನ ಫೇವ್ರೆಟ್ ಪ್ಲೇಸ್ ಅಂದ್ರೆ ಇದೆ, ಇಸ್ಕಾನ್. ಸೊ ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವ್ದಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗುರು 3ನೇ ಆರ್ಡ್ರ್ ಕೊಡೋಕೆ ಬಂದಿದ್ದೀವಿ, ಕೇಕು. ಸೊ ಈಗ ಹೋಗಿ ಕೊಟ್ಬಿಟ್ಟು ನೆಕ್ಸ್ಟ್ ಆರ್ಡ್ರ್ ವೆಯ್ಟ್ ಮಾಡೋಣ. ಗುರು 3ನೇ ಆರ್ಡ್ರ್ ಕೊಟ್ವಿ, ಇವಾಗ 65 rupees ಆಗುತ್ತೆ ಅರ್ನಿಂಗು. ಟೈಮಿಂಗ್ ಬಂದುಬಿಟ್ಟು 12:15. ಗುರು ಈಗ ಒಂದು ಆರ್ಡ್ರ್ ಬಿಟ್ಟು 90 ರೂಪಾಯಿ, ಒಳ್ಳೆ ಆರ್ಡ್ರು. ನಾವು ಓರಿಯನ್ ಮಾಲ್ಗೆ ಬಂದಿದ್ದೀವಿ. ಓರಿಯನ್ ಮಾಲಲ್ಲಿ ಒಂದು ಪಿಕಪ್ ಐತೆ. ಸೊ ಸ್ವಿಗ್ಗಿ ಝೊಮ್ಯಾಟೊದವ್ರಿಗೆಲ್ಲ ಇಲ್ಲೇ ಪಾರ್ಕಿಂಗು, ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಹೋಗ್ಬೇಕು. ಝೊಮ್ಯಾಟೊ ಬಟ್ಟೆ ಹಾಕೊಂಡು ವ್ಲಾಗ್ ಮಾಡ್ತಿರೋದಕ್ಕೆಲ್ಲ ನಾನು ವಿಚಿತ್ರವಾಗಿ ನೋಡ್ತಾ ಇದ್ದೆ, ಯಾಕಂತ ಗೊತ್ತಿಲ್ಲ. ಇವಾಗ ಮಾಲಲ್ಲಿ 4ನೇ ಆರ್ಡ್ರ್ ಪಿಕಪ್ ಮಾಡಿದೆ, ಇವಾಗ ಇದನ್ನ ಹೋಗಿ ಕೊಡಬೇಕು.
ಸ್ವಿಗ್ಗಿ ಗುರು ಈಗ ಶೋಭಾ ಅಪಾರ್ಟ್ಮೆಂಟ್ ಬಂದಿದ್ದೀವಿ ಒಂದು ಆರ್ಡರ್ ಕೊಡಕ್ಕೆ. ಅಲ್ಲಿ ಮುಂದ್ಗಡೆ ಎಂಟ್ರಿ ಮಾಡಿಸ್ಬಿಟ್ಟು ಆರ್ಡರ್ ಕೊಡ್ಬೇಕು. ನೋವಿಗೆ ಸಾವಿಲ್ಲ, ಗೆಲುವಿಗೆ ದಾರಿ ಇಲ್ಲ. ಎಂಥ ಲೈನ್ ವಾವ. ಈಗ 5ನೇ ಆರ್ಡ್ರು ಇವಾಗ ಡೆಲಿವರಿ ಮಾಡಬೇಕು. ಇವಾಗ ಆರ್ಡರ್ ಪಿಕ್ ಮಾಡಿದೆ, ಇವಾಗ ಡೆಲಿವರಿ ಮಾಡ್ಬೇಕು. 5ನೇ ಆರ್ಡರ್ ಡೆಲಿವರಿ ಮಾಡೈತಿ. ಇವಾಗ ತುಂಬ ಹೊಟ್ಟೆ ಸಿಗ್ತೈತೆ, ಏನಾನ ತಿನ್ಬೇಕು. ಹೋಗ್ತೀನಿ ನಾನು, ಬನ್ನಿ. ಲೋಕಲ್ ಊಟ ಮಾಡೋದ್ರಲ್ಲಿ 2 ಬೆನಿಫಿಟ್. ಒಂದು ದುಡ್ಡು ಕಡಿಮೆ, ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸ್ ಇರ್ತದೆ. ಊಟ ಮಾಡ್ಬೇಕಾದ್ರೆ ಒಂದು ಆರ್ಡ್ರ್ ಬಂತು. ಊಟ ಮುಗಿಸ್ಕೊಂಡು ಇವಾಗ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಧನ್ಯವಾದ. ಯಾವುದೋ ಜ್ಯೂಸ್ ಅಂಗಡಿಯಿಂದ ಆರ್ಡ್ರ್ ಇವಾಗ ಡ್ರಾಪ್ ಮಾಡಿ ಬರಬೇಕು ಆರ್ಡ್ರನ್ನ. ಟೀ ಕುಡಿದ್ರೆ ಮೈಂಡ್ ಎಲ್ಲ ಫ್ರೆಶ್ ಆಗ್ತದೆ. ಊಟ ಇಲ್ದಂಗೆ ಬೇಕಾದ್ರೆ ಇದ್ದು ಬಿಡ್ಬೋದು, ಆದರೆ ಟೀ ಇಲ್ದಂಗೆ ಇರೋಕ್ಕೆ ಆಗಲ್ಲ. ಇವಾಗ ಒಂದು ಆರ್ಡ್ರ್ ಬಂತು 39 ರುಪೀಸ್. ಆಲ್ರೆಡಿ 6:12 ಆಗೈತೆ ಟೈಮು. ಟೈಮು 6:14 ಆಗೈತೆ. ಸೊ ಅರ್ನಿಂಗ್ಸ್ ಬಂದ್ಬಿಟ್ಟು 755. ಹೆಸರು ನೋಡಿ ಎಷ್ಟು ಸಗದೈತೆ. ಬಕಾಸುರ ನಾಟಿ ಊಟ. ನಾಟಿ ಊಟನ ಡೆಲಿವರಿ ಮಾಡಿಬಿಟ್ಟು ಇವಾಗ ಪಿಕಪ್ ಮಾಡೋಕ್ಕೆ ಬಂದಿದ್ದೀವಿ ಇನ್ನೊಂದು ಆರ್ಡ್ರನ್ನ. ಈಗ ಆರ್ಡ್ರ್ ರಿಸೀವ್ ಮಾಡ್ಕೊಂಡೆ. ಇಷ್ಟೊತ್ತಾಯಿತು ಅವ್ರು ಕೊಡಲಿಕ್ಕೆ ಆರ್ಡ್ರು. ಆಲ್ರೆಡಿ ಟೈಮ್ 9:15 ಆಗ್ಬಿಟ್ಟೈತೆ. ಎಷ್ಟಾಗುತ್ತೋ ಅಷ್ಟು ಡೆಲಿವರಿ ಮಾಡಿಬಿಟ್ಟು ಮನೆಗೆ ಹೋಗ್ಬೇಕು ಇವತ್ತು. ಸೊ ಚೈನೀಸ್ ವಾಕಿಂದ ಪಾರ್ಸಲ್ ತೊಗೊಂಡು ಇವಾಗ ಡೆಲಿವರಿ ಮಾಡೋಕ್ಕೆ ಹೋಗ್ತಿದ್ದೀವಿ. ವಿಜಯನಗರ ಫ್ಲೇವರ್ ಮೇಲೆ ಹೋಗ್ತಿದ್ದೀವಿ. ಇಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ ನೋಡಿ. ಇವತ್ತಿಂದ ಲಾಸ್ಟ್ ಆರ್ಡ್ರ್ ಇದು. ಮುಗಿಸ್ಕೊಂಡು ಮನೆಗೆ ಹೋಗೋದು ಸೀದಾ. ಸೊ ಇವತ್ತು ಸ್ಟ್ರೈಟ್ 10 ಅವರ್ ವರ್ಕ್ ಮಾಡಿದ್ದೀವಿ. 12 ಗಂಟೆ ಸ್ಟಾರ್ಟ್ ಮಾಡಿದ್ದು, 10 ಗಂಟೆ ಮುಗಿದಿದೆ. ಇವತ್ತು 1600 ರೂಪಾಯಿ ಮಾಡಿದ್ದೀವಿ. ಅದರಲ್ಲಿ ಪೆಟ್ರೋಲ್ ಎಲ್ಲ ಹೋಗಿ ಒಂದು 1300 ರೂಪಾಯಿ ಮಿಕ್ಕೈತೆ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.